ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರೆ ಬಿಸ್ನೆಸ್ ಸ್ಟಡಿ. ಇದರೊಳಗೆ ಏನು ನೋಡೋಣ, ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡಿ. ಇಲ್ಲಿ ಒಂದು ಅಂಕದ ಪ್ರಶ್ನೆ ಮತ್ತು 2 ಅಂಕ 4 ಅಂಕ ಮತ್ತು 8 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕ್ವಶನ್ ವಿತ್ ಆನ್ಸರ್ಗಳನ್ನು ನೀಡಿದ್ದೇನೆ. ನೀವೇನು ಮಾಡ್ಬೇಕು, ಸರಿಯಾಗಿ ಓದಬೇಕು. ನಾನು ಹೇಳಿದ ನೀವು ಸರಿಯಾಗಿ ಓದ್ಕೊಂಡ್ರೆ 80 ಅಂಕಗಳನ್ನು ತೆಗಿಬೋದು. ಈಗ ನೋಡೋಣ ಬರ್ರಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈ ನೋಟ್ಸ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರೋದನ್ನ ಅಲ್ಲಿ ಹೋಗಿ ಡೌನ್ ಮಾಡ್ಕೊರಿ, ಸ್ಟಡಿ ಮಾಡಿರಿ, ಪೂರ್ತಿಯಾಗಿ ನೋಡಿರಿ. ಇಲ್ಲಿ ಆನ್ಸರ್ ಮತ್ತು ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಯಾವ ರೀತಿ ಇದಾವ ಆನ್ಸರ್ಗಳನ್ನು ಫಸ್ಟ್ ಅಧ್ಯಾಯವಾರು ತದನಂತರ ಅವ್ರದ್ದು ಕ್ವಶನ್ ಆ್ಯಂಡ್ ಆನ್ಸರ್. ಭಾಗ ಅ ಒಳಗ್ರಿ ಫಸ್ಟ್ ಒನ್, ಆಸ್ಪತ್ರೆಯಲ್ಲಿ ವೈದ್ಯರಾದ ದಾದಿಯರು ಮತ್ತು ಸಿಬ್ಬಂದಿಯ ಒಟ್ಟಾಗಿ ಕೆಲಸ ಮಾಡುತ್ತಾರೆ. ನಿರ್ವಹಣೆ ಯಾವ ಲಕ್ಷಣವನ್ನು ಇಲ್ಲಿ ಪ್ರತಿಫಲಿಸುತ್ತದೆ? ಸರಿಯಾದ ಉತ್ತರ ಯಾವುದಂದ್ರೆ ನಿರ್ವಹಣೆಯ ಗುಂಪು ಚಟುವಟಿಕೆಯಾಗಿದೆ ಎಂಬುದನ್ನು ಇಲ್ಲಿ ನೋಡುವುದು. ಇದೇ ರೀತಿಯಾಗಿ ಇಲ್ಲಿ ಕ್ವಶನ್ ಮತ್ತು ಆನ್ಸರ್ಗಳನ್ನು ಕಾಣ್ತಾವ. ತದನಂತರ 2 ಅಂಕದ ಪ್ರಶ್ನೆ, ಒಂದು ಅಧ್ಯಾಯಕ್ಕೆ 1 ಅಂಕದ್ದು ಹಾಗೂ 2 ಅಂಕ ಪ್ರಶ್ನೆ ಮತ್ತು ಕ್ವಶನ್ ಮತ್ತು ಆನ್ಸರ್ಗಳನ್ನು ಎಲ್ಲನೂ ನೀಡಲಾಗೈತಿ. ತದನಂತರ ಇಲ್ಲಿ ಫಸ್ಟ್ ಭಾಗ ಡಿ ಒಳಗೆ ಯಾವ್ಯಾವ ಪ್ರಶ್ನೆ ಬರ್ತಾವ, 4 ಅಂಕಕ್ಕೆ ಯಾವ ಬರ್ತಾವ ಮತ್ತು 8 ಅಂಕಕ್ಕೆ ಯಾವ ಬರ್ತಾವ ಎಂಬುದನ್ನು ಅಲ್ಲಿ ವಿವರಣೆ ಮಾಡಿದ್ದೇನೆ. ನಿಮಗೆ ಇಲ್ಲಿ ಬರೆದಿದ್ದೆ ನೋಡ್ರಿ. ಇಲ್ಲಿ ಆನ್ಸರ್ ಲಕ್ಷಣಗಳದಾವ, ಗುಣಲಕ್ಷಣಗಳ, ಅವನ್ನ ಯಾವ ರೀತಿ ವಿವರಣೆ ಮಾಡ್ಬೇಕು ಇವುಗಳನ್ನು ಅಷ್ಟು ವಿವರಣೆ ಮಾಡಿದ ನಿಮ್ಗೆ 4 ಅಂಕ ಪಿಕ್ಸ್ ರೀ. ಅವುಗಳನ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ ತೆಳಗೆ. ಅವುಗಳನ್ನು ಏನು ಮಾಡ್ಬೇಕಂದ್ರೆ ವಿವರಣೆ ಮಾಡ್ಬೇಕ್ರಿ ನೀವು. ಮತ್ತು ಅಧ್ಯಾಯ 2, ಅಧ್ಯಾಯದ 1ನೇ ಅಧ್ಯಾಯದೊಳಗೆ ಯಾವ್ಯಾವ ಕ್ವಶನ್ ಬರ್ತಾವೆ, ಯಾವ ಆನ್ಸರ್ ಬರ್ತಾವೆ ಎಂಬುದನ್ನು ನಾನು ಕೊಟ್ಟಿರ್ತೀನಿ. ನೀವು ಸರಿಯಾಗಿ ನೋಡಿರಿ, ಸರಿಯಾಗಿ ಓದ್ರಿ. ಈ PDF ಲಿಂಕ್ ಪ್ರಕಾರ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ 2 ಅಂಕ, 2ನೇ ಅಧ್ಯಾಯ 2 ಅಂಕದ ಪ್ರಶ್ನೆಗಳು. ಇದೇ ರೀತಿಯಾಗಿ 4 ಅಂಕ ಪ್ರಶ್ನೆಗಳು ಮತ್ತು ಅಧ್ಯಾಯವಾರು ಯಾವ್ಯಾವ ಕ್ವಶನ್ ಬರ್ತಾವ, ಯಾವ್ಯಾವ ಇಲ್ಲ ಎಂಬುದನ್ನು ಇಲ್ಲಿ ಈ ವಿಡಿಯೋ ಒಳಗೆ ಎಲ್ಲನ ಐತಿ. ನೀವು ಸರಿಯಾಗಿ ನೋಡಿರಿ. ಆನ್ಸರ್ಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡೈತೆ. ನೀವು ಇನ್ನೊಂದಿಟ್ಟು ಹೆಚ್ಚು ವಿವರಣೆ ಮಾಡಿಕೊಡ್ರಿ. ಅದೇ ರೀತಿ ನಮ್ಮ ಚಾನಲ್ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮಗೆ ಇದು ಯೂಸ್ಫುಲ್ ಅದ, ಆ್ಯನ್ಯಲ್ದಾಗ ನಿಮ್ಗೆ ಯೂಸ್ಫುಲ್ ಅದ ವಿಡಿಯೋ ನೋಡಿರಿ. ಇಲ್ಲಿ 4 ಅಂಕದ್ದವ, ಇಲ್ಲಿ ಟೈಟಲ್ ಹಾಕಿದ್ರೆ 4 ಅಂಕದ ಮತ್ತು ಕ್ವಶನ್ ಮತ್ತು ಉತ್ತರಗಳನ್ನು ಅದಾವ. ನೀವು ಅವ್ನು ಏನು ಮಾಡ್ಬೇಕಂದ್ರೆ ವಿವರಣೆ ಮಾಡ್ಬೇಕ್ರಿ. ಮತ್ತು ನಾವು ಆನ್ಸರ್ ವಿವರಣೆ ಮಾಡಿಲ್ಲ, ಪಾಯಿಂಟ್ಸ್ ಅದಾವ. ಇದು ಯಾವ ರೀತಿ ಅಂದರೆ ಕೀ ಪಾಯಿಂಟ್ಸ್ ರೀತಿಯಲ್ಲಿ ವರ್ಕ್ ಆಗ್ತದೆ. ನೀವು ಅವನ್ನ ಎಕ್ಸಾಮ್ದಾಗ ಏನು ಮಾಡ್ಬೇಕಂದ್ರೆ ವಿವರಣೆ ಮಾಡಬೇಕು. ಪ್ರತಿಯೊಂದನ್ನು ಯೂನಿಟ್ ಅಧ್ಯಾಯ ಭಾರಗಳನ್ನು ಇಲ್ಲಿ 4 ಅಂಕ, 2 ಅಂಕ, 8 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು. ತದನಂತರ ವಿತ್ ಡೈಗ್ರಾಮ್ ಇಲ್ಲಿ 8 ಅಂಕದ ಪ್ರಶ್ನೆ ಇಲ್ಲಿ ಕಂಡು ಬರ್ತಾವ. ನಿಮ್ಗೆ ಯಾವ ಯೂನಿಟ್ ಒಳಗೆ 8 ಅಂಕದ್ದಾವ ಅವನ್ನ ಜಾಸ್ತಿ ಬಹು ನಿರೀಕ್ಷಿತ ಪ್ರಶ್ನೆಗಳಾಗಿರ್ತಾವೆ. ಇವ ನೀವು ಸರಿಯಾಗಿ ಓದಬೇಕು, ಬರೀಬೇಕು. ನಿಮ್ಗೆ ಅವಾಗ ಗೊತ್ತಾಕವ ಯಾವ ಅಧ್ಯಾಯ ಬಾರು ಏನು ಮತ್ತು ಯಾವ ಬೀಳ್ತಾವ. ನಿಮ್ಮ ಬ್ಲೂ ಪ್ರಿಂಟ್ ಇಟ್ಕೊಂಡ ಈ ಅಧ್ಯಾಯ ಮೇಲೆ ಇಷ್ಟದವ, ಅದ ಬ್ಲೂ ಪ್ರಿಂಟ್ ಪ್ರಕಾರನ ಇವು ಕ್ವಶನ್ ಆನ್ಸರ್ಗಳಂದಾವ. ನೀವು ಅದೇ ರೀತಿ ಓದಬೇಕ್ರಿ. ಅಧ್ಯಾಯ 8 ಇಲ್ಲಿ 4 ಅಂಕದ ಪ್ರಶ್ನೆಗಳಂದಾವ ನೋಡ್ರಿ. ಅಧ್ಯಾಯ 9 ಹಣಕಾಸಿನ ನಿರ್ವಹಣೆ. ಇಲ್ಲಿ ಈ ಚಾಪ್ಟರ್ ವೈಸ್ 1 ಅಂಕದನ್ನು ಕಾಣ್ಬೋದು. ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ತದನಂತರ 4 ಅಂಕ ಕ್ವಶನ್ ಎಲ್ಲ ರಿಪೀಟೆಡ್ ಕ್ವಶನ್ ಅಂದಾವ. ನೀವು ಓದ್ರಿ. ಈ PDF ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿದ್ದು ಅಲ್ಲಿ ಹೋಗಿ ಡೌನ್ ಮಾಡ್ಕೊರಿ. ಚಲೋ ಸ್ಟಡಿ ಮಾಡಿರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ಬೇಕಾದ್ರೆ ಕಮೆಂಟ್ ಮಾಡಿರಿ. ಅದೇ ರೀತಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಯಾಕಂದ್ರೆ ನಿಮಗೆ ಯೂಸ್ಫುಲ್ ಆಗುವ ಕ್ವಶನ್ ನೋಟ್ಸನ್ನು ನಾವು ನಿಮ್ಗೆ ಅವೈಲೇಬಲ್ ಫ್ರೀಯಾಗಿ ಕೊಡಾಕ್ತೀವಿ. ಫ್ರೀ PDF ಇದೆ. ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ. 2 ಸಲ 3 ಸಲ ಹೇಳಿದ್ದೇನೆ ರೀ. ವಿತ್ ಎಕ್ಸಾಂಪಲ್ ಅದಾವ, ಕರೆಕ್ಟಾಗಿ ನೋಡ್ಕೊರಿ. ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ PDF ಕೊಟ್ಟಿದ್ನು, ಅದು ಸಿಗ್ಲಿಕ್ಕಂದ್ರೆ ನಿಮ್ಗೆ ಈ ವಿಡಿಯೋ ಕಂಪ್ಲೀಟ್ ನೋಡ್ರೆ ನಿಮಗೆಲ್ಲನೂ ಅರ್ಥ ಆಗ್ತದೆ.
ಇಲ್ಲಿ ಎಂಡ್ ಆಯ್ತು ರೀ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋ ನಾನು ಸಿಗ್ತೀನಿ ನಿಮ್ಗೆ.